ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವರ್ಷದ 3 ಮುಹೂರ್ತಗಳು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಈ ಅಕ್ಷಯ ತೃತೀಯ. ಅಕ್ಷಯ ಎಂದರೆ ಕ್ಷಯವಿಲ್ಲದ್ದು ಅಥವಾ ಅಳಿಯದಂಥದ್ದು ಎಂದರ್ಥ. ಈ ದಿನ ನಾವು ಮಾಡುವ ದಾನ, ಧರ್ಮ, ಹೂಡಿಕೆ ಅಥವಾ ಯಾವುದೇ ಒಳ್ಳೆಯ ಕೆಲಸದ ಫಲ ಅಕ್ಷಯವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಅಕ್ಷಯ ತೃತೀಯದ ಹಿಂದಿರುವ ಪುರಾಣ ಕಥೆಗಳು, ಬಂಗಾರವನ್ನೇ ಯಾಕೆ ಖರೀದಿಸಬೇಕು ಮತ್ತು ಈ ದಿನ ನಾವು ಮಾಡಬೇಕಾದ ಮುಖ್ಯ ಕೆಲಸಗಳೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಅಕ್ಷಯ ತೃತೀಯದ ಪೌರಾಣಿಕ ಮಹತ್ವವು ಕೇವಲ ಒಂದು ಕಥೆಗೆ ಸೀಮಿತವಾಗಿಲ್ಲ. ಇದು ಭಾರತೀಯ ಸಂಸ್ಕೃತಿಯ ವಿವಿಧ ಯುಗಗಳ ಮತ್ತು ಘಟನೆಗಳ ಸಂಗಮವಾಗಿದೆ. ಇದರ ವಿವರವಾದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ. ಮೊದಲನೇದಾಗಿ ಪರಶುರಾಮ ಜಯಂತಿ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಜನಿಸಿದ್ದು ಇದೇ ದಿನ. ತಂದೆ ಜಮದಗ್ನಿ ಮತ್ತು ತಾಯಿ ರೇಣುಕಾದೇವಿಯ ಪುತ್ರನಾಗಿ ಜನಿಸಿದ ಇವರು ಭೂಮಿಯ ಮೇಲಿನ ಅಧರ್ಮ ಮತ್ತು ಅಹಂಕಾರಿ ಕ್ಷತ್ರಿಯರನ್ನು ಸಂಹರಿಸಲು ಅವತರಿಸಿದರು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ಪರಶುರಾಮ ಜಯಂತಿ ಎಂದು ಆಚರಿಸಲಾಗುತ್ತದೆ. ಗಂಗಾ ನದಿಯ ಭೂಸ್ಪರ್ಶ. ಹಿಂದೂ ನಂಬಿಕೆಯ ಪ್ರಕಾರ ಭಗೀರಥ ಮಹಾರಾಜನ ಸುದೀರ್ಘ ತಪಸ್ಸಿಗೆ ಮೆಚ್ಚಿದ ಗಂಗಾ ನದಿಯು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ದಿನ ಅಕ್ಷಯ ತೃತೀಯ. ಪಿತೃಗಳ ಉದ್ಧಾರಕ್ಕಾಗಿ ಗಂಗೆಯು ಭೂಮಿಗೆ ಹರಿದು ಬಂದ ಈ ದಿನವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಅಕ್ಷಯ ಪಾತ್ರೆಯ ಮಹಿಮೆಯ ಬಗ್ಗೆ ನೋಡೋದಾದರೆ, ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಅತಿಥಿಗಳಿಗೆ ಆಹಾರ ನೀಡಲು ಕಷ್ಟಪಡುತ್ತಿದ್ದ ದ್ರೌಪದಿಯ ಭಕ್ತಿಗೆ ಮೆಚ್ಚಿ ಸೂರ್ಯದೇವನು ಅಕ್ಷಯ ಪಾತ್ರೆಯನ್ನು ನೀಡಿದ ದಿನ ಇದು. ಈ ಪಾತ್ರೆಯಲ್ಲಿ ಬಡಿಸಿದಷ್ಟು ಆಹಾರವು ಅಕ್ಷಯವಾಗಿ ಬೆಳೆಯುತ್ತಿತ್ತು. ಮತ್ತೊಂದು ಕಥೆಯ ಪ್ರಕಾರ ಇದೇ ದಿನದಂದು ಶ್ರೀಕೃಷ್ಣನು ದ್ರೌಪದಿಯು ನೀಡಿದ ಒಂದು ಸಣ್ಣ ಅವಲಕ್ಕಿ ಕಾಳನ್ನು ಸೇವಿಸಿ ಇಡೀ ಜಗತ್ತಿನ ಹಸಿವನ್ನೇ ನೀಗಿಸಿದನು ಎನ್ನಲಾಗುತ್ತದೆ. ಇನ್ನು ಬಡ ಬ್ರಾಹ್ಮಣ ಸುಧಾಮನು ತನ್ನ ಬಾಲ್ಯದ ಗೆಳೆಯ ಶ್ರೀಕೃಷ್ಣನನ್ನು ಕಾಣಲು ದ್ವಾರಕೆಗೆ ಹೋದದ್ದು ಇದೇ ದಿನ. ತನ್ನಲ್ಲಿದ್ದ ಅಲ್ಪ ಅವಲಕ್ಕಿಯನ್ನು ಕೃಷ್ಣನಿಗೆ ನೀಡಿದಾಗ ಕೃಷ್ಣನು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಸುಧಾಮನಿಗೆ ತಿಳಿಯದಂತೆಯೇ ಅವನ ಮನೆಯನ್ನು ಸಂಪತ್ತು ಮತ್ತು ಐಶ್ವರ್ಯದಿಂದ ತುಂಬಿಸಿದನು. ಇದು ನೀಡಿದ ದಾನವು ಅಕ್ಷಯವಾಗುತ್ತದೆ ಎಂಬ ತತ್ವಕ್ಕೆ ನಿದರ್ಶನವಾಗಿದೆ. ಕೃತಯುಗ ಮತ್ತು ತ್ರೇತಾಯುಗದ ಆರಂಭ. ವೇದಗಳ ಪ್ರಕಾರ 4 ಯುಗಗಳಲ್ಲಿ ಮೊದಲನೇದಾದ ಕೃತಯುಗ ಅಂದರೆ ಸತ್ಯಯುಗ ಮುಕ್ತಾಯವಾಗಿ ತ್ರೇತಾಯುಗ ಆರಂಭವಾದ ದಿನವೂ ಅಕ್ಷಯ ತೃತೀಯವಾಗಿದೆ. ಆದ್ದರಿಂದ ಇದನ್ನು ಯುಗಾದಿ ತಿಥಿ ಎಂದು ಕರೆಯುತ್ತಾರೆ. ಮಹರ್ಷಿ ವೇದವ್ಯಾಸರು ಮಹಾಭಾರತ ಎಂಬ ಮಹಾಕಾವ್ಯವನ್ನು ಗಣೇಶನಿಗೆ ಬರೆಯಲು ಆದೇಶಿಸಿ ಲೇಖನ ಕಾರ್ಯವನ್ನು ಪ್ರಾರಂಭಿಸಿದ ದಿನವೂ ಅಕ್ಷಯ ತೃತೀಯ. ಇದು ಜ್ಞಾನದ ಅಕ್ಷಯತೆಗೆ ಸಾಕ್ಷಿಯಾಗಿದೆ. ಅಕ್ಷಯ ತೃತೀಯದ ಈ ಎಲ್ಲ ಘಟನೆಗಳ ಸಾರಾಂಶ ಒಂದೇ: ಸತ್ಕರ್ಮ ಮತ್ತು ಸಮರ್ಪಣೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅಕ್ಷಯ ತೃತೀಯ ಎಂದ ಕೂಡಲೇ ನಮಗೆ ನೆನಪಾಗುವುದು ಬಂಗಾರ. ಆದರೆ ಬಂಗಾರವನ್ನೇ ಯಾಕೆ ಖರೀದಿಸಬೇಕು? ಬಂಗಾರ ಸಂಪತ್ತಿನ ಸಂಕೇತ. ಬಂಗಾರವು ಲಕ್ಷ್ಮೀದೇವಿಯ ಅಂಶವೆಂದು ನಂಬಲಾಗಿದೆ. ಈ ದಿನ ಮನೆಗೆ ಬಂಗಾರ ತರುವುದು ಎಂದರೆ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸಿದಂತೆ. ಇನ್ನು ಅಕ್ಷಯ ಫಲ. ಈ ದಿನ ಖರೀದಿ ಮಾಡಿದ ಯಾವುದೇ ವಸ್ತು ದೀರ್ಘಕಾಲ ಉಳಿಯುತ್ತದೆ ಮತ್ತು ಅಭಿವೃದ್ಧಿ ಹೊಂದುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಹೂಡಿಕೆಯ ದೃಷ್ಟಿಯಿಂದ ಕೇವಲ ನಂಬಿಕೆಯಲ್ಲದೆ ಆರ್ಥಿಕವಾಗಿಯೂ ಚಿನ್ನದ ಮೇಲಿನ ಹೂಡಿಕೆ ಸುರಕ್ಷಿತವಾದದ್ದು. ಒಂದು ವೇಳೆ ನಿಮಗೆ ಬಂಗಾರ ಖರೀದಿಸಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ಒಂದು ಸಣ್ಣ ಬೆಳ್ಳಿಯ ವಸ್ತು ಅಥವಾ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮನೆಯ ಉಪಯೋಗದ ವಸ್ತುವನ್ನು ಖರೀದಿಸಿದರೂ ಅದು ಅಷ್ಟೇ ಫಲ ನೀಡುತ್ತದೆ. ಅಕ್ಷಯ ತೃತೀಯದಂದು ಮಾಡುವ ಪೂಜೆ ಮತ್ತು ದಾನಗಳಿಗೆ ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ಇದೆ. ಈ ದಿನ ಮಾಡುವ ಸತ್ಕರ್ಮಗಳು ಅಕ್ಷಯ ಅಂದರೆ ಎಂದಿಗೂ ಮುಗಿಯದ ಪುಣ್ಯ ಫಲಗಳನ್ನು ನೀಡುತ್ತವೆ ಎಂಬ ನಂಬಿಕೆ ಇದೆ. ಈ ದಿನ ಪೂಜೆಯು ಮುಖ್ಯವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅರ್ಪಿತವಾಗಿರುತ್ತದೆ. ಸೂರ್ಯೋದಯಕ್ಕೂ ಮುನ್ನ ಎದ್ದು ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲಿ ಗಂಗೆಯನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ನಂತರ ಅಂದು ಪೂಜೆ ಮತ್ತು ದಾನ ಮಾಡುವ ಬಗ್ಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು. ಮನೆಯ ದೇವರ ಕೋಣೆಯನ್ನು ಅಲಂಕರಿಸಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪ್ರತಿಮೆ ಅಥವಾ ಫೋಟೋವನ್ನು ಇರಿಸಬೇಕು.
ಇನ್ನು ಪಂಚಾಮೃತದಿಂದ ದೇವರಿಗೆ ಅಭಿಷೇಕ ಮಾಡುವುದು ಶ್ರೇಷ್ಠ. ವಿಷ್ಣುವಿಗೆ ತುಳಸಿ ಮಾಲೆ ಮತ್ತು ಲಕ್ಷ್ಮಿಗೆ ಕಮಲ ಅಥವಾ ಗುಲಾಬಿ ಹೂಗಳನ್ನು ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ, ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಶುಭದಾಯಕ. ಇನ್ನು ದಾನದ ಮಹತ್ವವನ್ನು ನೋಡೋದಾದರೆ, ಪುರಾಣಗಳ ಪ್ರಕಾರ ಈ ದಿನದಂದು ಮಾಡಿದ ದಾನವು ದಾನಿಗಳಿಗೆ ಮುಂದಿನ ಜನ್ಮಗಳಲ್ಲೂ ಸುಖ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಬಿಸಿಲು ಹೆಚ್ಚಿಸಿರುವ ವೈಶಾಖ ಮಾಸದಲ್ಲಿ ಈ ಹಬ್ಬ ಬರುವುದರಿಂದ ಪ್ರಕೃತಿಗೆ ಪೂರಕವಾದ ದಾನಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಉದಕ ಕುಂಭದಾನ ಇದು ಅಕ್ಷಯ ತೃತೀಯದ ಅತ್ಯಂತ ಪ್ರಮುಖ ದಾನ. ತಣ್ಣನೆಯ ನೀರು ತುಂಬಿದ ಮಣ್ಣಿನ ಮಡಿಕೆಯನ್ನು ಅದಕ್ಕೆ ಗಂಧ ಪುಷ್ಪಗಳನ್ನು ಹಾಕಿ ದಾನ ಮಾಡುವುದರಿಂದ ಪಿತೃದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಅನ್ನದಾನ ಮತ್ತು ಭೂದಾನ. ಹಸಿದವರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಶ್ರೇಷ್ಠ. ವಿಶೇಷವಾಗಿ ಈ ದಿನ ಅಕ್ಕಿ, ಗೋಧಿ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಧಾನ್ಯದ ಕೊರತೆ ಉಂಟಾಗುವುದಿಲ್ಲ. ಸ್ವರ್ಣ ಮತ್ತು ಬೆಳ್ಳಿ ದಾನ. ಸಾಮರ್ಥ್ಯವಿರುವವರು ಬಡವರಿಗೆ ಸಣ್ಣ ಪ್ರಮಾಣದ ಬಂಗಾರ ಅಥವಾ ಬೆಳ್ಳಿಯನ್ನು ದಾನ ಮಾಡುತ್ತಾರೆ. ಇದು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಸಹಕಾರಿ ಎನ್ನಲಾಗುತ್ತದೆ. ಇನ್ನು ದಾನ ಮಾಡುವಾಗ ನೆನಪಿರಬೇಕಾದ ಮುಖ್ಯ ಅಂಶವೇನೆಂದರೆ, ದಾನವನ್ನು ಯಾವಾಗಲೂ ಸಾತ್ವಿಕ ಭಾವನೆಯಿಂದ ಮಾಡಬೇಕು. ಅಂದರೆ ಪ್ರತಿಫಲವನ್ನು ನಿರೀಕ್ಷಿಸದೆ, ಅಹಂಕಾರವಿಲ್ಲದೆ ಭಕ್ತಿಯಿಂದ ನೀಡಿದಾಗ ಮಾತ್ರ ಅದು ಪೂರ್ಣ ಫಲವನ್ನು ನೀಡುತ್ತದೆ. ಕೇವಲ ಬಂಗಾರ ಖರೀದಿಸುವುದಷ್ಟೇ ಅಕ್ಷಯ ತೃತೀಯವಲ್ಲ, ದೀನದಲಿತರಿಗೆ ಸಹಾಯ ಮಾಡುವುದು ಕೂಡ ಈ ಹಬ್ಬದ ಮುಖ್ಯ ಉದ್ದೇಶ. ಈ ದಿನ ಕೇವಲ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಮ್ಮ ನಡವಳಿಕೆಯೂ ಮುಖ್ಯ. ಯಾರ ಮನಸ್ಸನ್ನು ನೋಯಿಸಬಾರದು. ಮನೆಯಲ್ಲಿ ಜಗಳ ಮಾಡದೆ ಶಾಂತವಾಗಿರಬೇಕು. ಸಾತ್ವಿಕ ಆಹಾರ ಸೇವಿಸಬೇಕು. ನಿಮ್ಮ ಕೈಲಾದ ಸಹಾಯವನ್ನು ಅಗತ್ಯವಿರುವವರಿಗೆ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯ ಎನ್ನುವುದು ಕೇವಲ ಆಡಂಬರದ ಹಬ್ಬವಲ್ಲ, ಇದು ನಮ್ಮ ಭಕ್ತಿ ಮತ್ತು ದಾನ ಗುಣವನ್ನು ಹೆಚ್ಚಿಸುವ ಸುದಿನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಸನಾತನ ಭಾರತ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅಕ್ಷಯವಾಗಿರಲಿ. ಧನ್ಯವಾದಗಳು.